ನಮಸ್ಕಾರ. ಇವತ್ತು ನಾ ಮಾಡಕ್ಕೆ ಹೊಂಟೀನಿ ಬಾಳೆಕಾಯಿ ಫ್ರೈ ಅಂಥೇಳಿ. ಕೊಂಕಣಿದಾಗ ಇದನ್ನು ಕೇಳಿಕಪ್ಪ ಅಂತ ಹೇಳ್ತೀವಿ ನಾವು. ಸೊ ಇದು ಎಲ್ಲ ಕಡೆ ಏನು ಹಂಗೆ ಸಿಗಂಗಿಲ್ಲ, ಭಾಳ ರೇರ್. ಈ ಶಿವಮೊಗ್ಗ, ಸಿರ್ಸಿ, ಉಡುಪಿ, ಮಂಗಳೂರಲ್ಲೆಲ್ಲ ಸಿಗ್ತಾವೆ ಇವು. ಸೊ ಇದನ್ನು ತಂದುಬಿಟ್ಟು ಭಾಳ ಚಿಪ್ಸ್ಗತ್ಲೆನೂ ಕಟ್ ಮಾಡಬಾರ್ದ್ರಿ. ಫಸ್ಟ್ ಇದನ್ನು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಸ್ವಲ್ಪ ಎಣ್ಣೆ ಕೈಯಾಗ ಹಚ್ಕೊಂಡೈತಲ್ರಿ, ಇದನ್ನು ಕಟ್ ಮಾಡಬೇಕಾಗ್ತದೆ. ಇದಕ್ಕೆ ನಾನು ಏನೇನು ಬೇಕು ಫಸ್ಟ್ ಸಾಮಗ್ರಿ ಅನ್ನೋದು ಹೇಳ್ತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿನಿ, ಒಂದು 8 ಮೆಣಸಿನ್ಕಾಯಿ ತೊಗೊತೀನಿ, ಆಮೇಲೆ 1-2 ಬೆಳ್ಳುಳ್ಳಿ ತೊಗೊತೀನಿ. ಇದಿಷ್ಟು ತೊಗೊಂಡಿನಿ ರೀ. ಆಮೇಲೆ ಫ್ರೈ ಮಾಡ್ಲಿಕ್ಕೆ ಈ ಸೂಜಿ ರವೆ ಬೇಕಾಗ್ತದೆ. ಯಾವುದಾದ್ರೂ ರವೆ ತೊಗೋಬೋದು, ನೀವು ಇಡ್ಲಿ ರವೆ ತೊಗೋಬೋದು, ಅಕ್ಕಿ ರವೆ ತೊಗೋಬೋದು. ನನಗೆ ಈ ರವೆ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಹಂಗೆ ಮತ್ತು ಈ ಮಸಾಲನ ಹೆಂಗಿದು ಟರ್ನ್ ಆಗ್ತದಂದ್ರೆ ಹಿಂಗೆ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗ್ತದೆ. 2 ಬೆಳ್ಳುಳ್ಳಿ ಹಾಕ್ಕೊಂಡು ಇಷ್ಟಾದ್ಮೇಲೆ ಲೇಟರ್ ಅದನ್ನು ನಾನು ಹಚ್ಕೊಂಡಿನಿ ಈಗ ಆಲ್ರೆಡಿ. ಅದು ಹಚ್ಕೊಂಡಿದ್ದು ಹಿಂಗೆ ಬರ್ತದೆ. ಇದನ್ನೇನು ಮಾಡ್ತೀನಿ ರೀ, ಈಗ ಚೆಂದಾಗಿ ಇದನ್ನ ಇಷ್ಟು ಹಿಂಗೆ ತೊಗೊಂಡು ಒಂದೊಂದು ಹಿಂಗೆ ಮಾಡಿ ಇಷ್ಟು ನೋಡ್ರಿ, ಇಷ್ಟ ತೆಳ್ಳಗಿರ್ಬೇಕು ರೀ. ಅದು ಇಷ್ಟು ಹಿಂಗೆ ಡಿಪ್ ಮಾಡ್ತೇನೆ ರೀ. ಇದನ್ನು ಎಣ್ಣೆ ಒಳಗೂ ಬಿಡ್ಬೋದು ರೀ, ಭಾಳ ಎಣ್ಣೆ ತಿನ್ನಬಾರ್ದಲ್ರಿ. ಸೊ ಅದಕ್ಕೆ ಇದನ್ನು ಹಿಂಗೆ ತವ ಮೇಲೆ ಇಟ್ಕೊತ ಬರ್ತೀನಿ ರೀ, ಒಂದೊಂದು ಹಚ್ಚಿ. ಇಷ್ಟ ನೋಡ್ರಿ, ಸ್ವಲ್ಪ ಎಣ್ಣೆಗೆ ಹಾಕಿ ಒಂದು 3-4 ಸ್ಪೂನ್ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿದ್ರೆ ನೋಡ್ರಿ ಎಂಥ ಟೇಸ್ಟ್ ಇರ್ತಾವ್ರಿ ಊಟದ ಜೊತೆ. ಹೇಳಿ ಮಾಡಿಸಿದ ಕಾಂಬಿನೇಷನ್ ರೀ ಇದಕ್ಕೆ. ಸೊ ಹಿಂಗೆ ಈಗ ರವೆ ಹಚ್ಚಿ ಎಲ್ಲದಕ್ಕೂ ಐತಲ್ರಿ, ಒಂದು 4 ಸ್ಪೂನ್ ಎಣ್ಣೆ ಹಾಕೀನಿ. ಇದನ್ನು ಡೈರೆಕ್ಟಾಗಿ ಆಯಿಲ್ ಫ್ರೈನೂ ಮಾಡ್ಬೋದು ರೀ. ಬಟ್ ಸಮ್ಮನ್ ಹೂ ನೀಡ್ಸ್ ಅ ಲೆಸ್ ಆಯಿಲ್ ಅನ್ನೋದಕ್ಕೆ ಇದನ್ನು ಒಂದು 2-3-4 ಸ್ಪೂನ್ ಹಾಕಿ ಹಿಂಗೆ ಫ್ರೈ ಮಾಡೋದ್ರಿ. ನೆಕ್ಸ್ಟ್ ಇರೋದು ಔಟ್ಪುಟ್ ಹೆಂಗೆ ಬರ್ತದಂತ ತೋರಿಸ್ತೀನಿ ರೀ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸೊ ನಾವೇನು ಅದನ್ನು ರವೆ ಹಚ್ಚಿ ತವಾ ಮೇಲೆ ಹಿಂಗಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಂತ ಅನ್ನಲ್ಲ, ಆಮೇಲೆ ಲೇಟರ್ ಸ್ಟೇಜ್ ಒಳಗೆ ಇದು ಹಿಂಗೆ ಬರ್ತದೆ. ನಾನು ಈ ವಿಡಿಯೋದಾಗ ಏನು ಮಿಸ್ ಮಾಡಿದೆ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೇಳೋದನ್ನು ನಾನು ಮಿಸ್ ಮಾಡಿದೆ. ನಿಮ್ಗೆ ಎಷ್ಟು ಉಪ್ಪು ಬೇಕು ಆ ಮಸಾಲದಾಗ ಆದರೂ ಹಾಕ್ರಿ, ಅಥವಾ ಹಚ್ಚಿ ಇಡೋಬೇಕಾದ್ರೂ ಉಪ್ಪು ಹಾಕ್ರಿ, ನಡೀತದೆ. ಸೊ ಫೈನಲ್ ದಿಸ್ ಇಸ್ ದ ರಿಸಲ್ಟ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಕ್ರಿಸ್ಪಿ. ಮಸ್ತ್ ಇರ್ತದೆ ಟೇಸ್ಟ್. ಹೆಂಗಿರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.